ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಒಂದು ಹೊಸ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಬ್ಲಾಗ್ ವೀಡಿಯೋ ಬಗ್ಗೆ. ಸೊ ಬ್ಲಾಗ್ ಮಾಡೋದು ತುಂಬ ಜನ ಇಷ್ಟು ದಿನ ನೀವು ಬ್ಲಾಗ್ ಮಾಡಿಲ್ಲ, ಮೊನ್ನೆ ರುಟೀನ್ ವೀಡಿಯೋ ಮಾಡಿದ್ರಿ, ಮತ್ತೆ ನೀವು ಬ್ಲಾಗ್ ವೀಡಿಯೋನೇ ಮಾಡಿಲ್ಲ ಅಂತ ಹೇಳಿದರು. ಆಮೇಲೆ ನಾನೇನು ಮಾಡಿದೆ, ಟೈಮ್ ಸಿಕ್ಕಿಲ್ಲ, ನನಗೆ ಯೂಟ್ಯೂಬಿದು ಸೊಲ್ಯೂಷನ್ಸೇ ಜಾಸ್ತಿ ಜನ ಕೇಳ್ತಾಯಿದ್ರು, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸಾರಿ ಗಾಯ್ಸ್. ಸೊ ಇವತ್ತು ಅದೇ ಒಂದು ಬ್ಲಾಗ್ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಬ್ಲಾಗ್ ವೀಡಿಯೋದಲ್ಲಿ ನಾನು ಏನು ತಿಳಿಸ್ತಾ ಇದ್ದೀನಿ ಅಂತ ನಿಮಗೆಲ್ಲ ಡೌಟ್ಸ್ ಇದೆ, ಹೌದಾ? ಸೊ ನಾನು ಅವತ್ತೇ ಲೈವಲ್ಲೇ ಹೇಳಿದೆ ನನ್ನ ತಾಯಿ ಯಾರು ಅಂತ ತಿಳಿಸ್ತೀನಿ ಅಂತೇಳಿ. ಸೊ ಅದು ಬಿಲ್ಕುಲ್ ಹೌದು, ಇದೇ ಬ್ಲಾಗ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ನನ್ನ ತಾಯಿ 5 ವರ್ಷ ಆಯಿತು ತೀರೋಗಿ. ಅವರು ಇರಬೇಕಾದ್ರೆ ಎಷ್ಟು ಕೆಲಸದಲ್ಲಿ ನಿಪುಣ ಅಂದರೆ ಯೂಟ್ಯೂಬಲ್ಲಿ ನಿಪುಣ. ಅವರೇ ಸಪೋರ್ಟ್ ಮಾಡಿದ್ದು ನಂಗೆ, ಆ ಚಾನಲ್ಗೆ, ಹಳೆ ಚಾನಲ್ಗೆ ಎಲ್ಲ ಅವರೇ ಮಾಡಿದ್ದು. ಸೊ ಅಷ್ಟು ಒಂದು ಎಫರ್ಟ್ ಹಾಕಿದವರು. ಸೊ ಬೇಜಾರಾಗುತ್ತೆ ಅವ್ರು ತಿರೋಗಿದ್ದು ಅಂತ ಹೇಳಿದ್ರೆ. ನನ್ನ ತಾಯಿ ಹೇಳಿದ್ರೆ, ನನ್ನ ತಾಯಿ ಹೆಸರು ಗಾಯತ್ರಿ ಅಂತೇಳಿ. ಸೊ ಅವರು ಒಂಥರ ನನಗೆ ಎಫರ್ಟು, ಎಲ್ಲದಕ್ಕೂ ಎಫರ್ಟು, ಯಾವ ಒಂದು ಕೆಲಸ ಮಾಡ್ತೀನೋ ಅದಕ್ಕೆಲ್ಲ ಎಫರ್ಟು. ಆಮೇಲೆ ತುಂಬ ಒಂಥರ ಏನು ಹೇಳ್ತಾರೆ ನೋಡಿ, ಗೌರವ ಮತ್ತು ಸಪೋರ್ಟ್ ಹೇಳ್ತಾರಲ್ವ, ಆ ಟೈಪಲ್ಲಿ. ಸೊ ನಾನು ಯಾವ ಕೆಲಸ ಮಾಡಲಿ, ಓದೋದ್ರಲ್ಲಿ ಆಗಲಿ, ಡ್ಯಾನ್ಸು, ಯಾವ ಸಿಂಗಿಂಗ್ ಕೆಲಸ ಯಾವುದು ಕೂಡ ಮಾಡಲಿ, ಎಲ್ಲದಕ್ಕೂ ಸಪೋರ್ಟಿಂಗಲ್ಲಿ ಇರ್ತಾರೆ. ಸೊ ಅವ್ರ ಬಗ್ಗೆ ಹೇಳಕ್ಕೆ ಹೋದರೆ, ಅವಳು ಬೆಳಗ್ಗೆ ಅಂತೂ 6 ಗಂಟೆಗೆ ಎದ್ದು ಹೇಳ್ತಾರೆ. ಎದ್ಬಿಟ್ಟು ಅಡುಗೆ ಕಾಮನಾಗಿ ಎಲ್ಲ ಮುಗಿಸ್ತಾರೆ. ಅಡುಗೆ ಎಲ್ಲ ಆದಮೇಲೆ ಮುಂದೆ ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಸ್ವಲ್ಪ ರುಟೀನ್ ಇರುತ್ತೆ. ಅವ್ರ ರುಟೀನ್ ಅವ್ರಿಗೆ ಗೊತ್ತು. ಯಾಕಂದರೆ ನಾನು ಸ್ಕೂಲಿಗೆ ಹೋಗ್ತೀನಿ, ನನಗಷ್ಟು ಗೊತ್ತಾಗಲ್ಲ. ನಾನು ಸಂಡೇ ಇರಬೇಕಾದ್ರೆ ಅವ್ರ ರುಟೀನ್ ತೋರಿಸ್ಕೊಳ್ಳೋದಿಲ್ಲ. ನಾನು ಯಾಕೆ ಸ್ಕೂಲಿಗೆ ಹೋಗ್ತೀನೋ ಅವ್ರ ರುಟೀನ್ ಬರುತ್ತೆ, ಸೋಮವಾರದಿಂದ ಶನಿವಾರ ತನಕ. ಸೊ ಆ ರುಟೀನು ನಾನು ಹೇಳ್ತಾ ಹೋದರೆ ತುಂಬ ಇದೆ ಅವ್ರದ್ದು. ನಾನು ಸಿಂಪಲಾಗಿ ಸ್ವಲ್ಪ ಕೆಲವೆಲ್ಲ ಹೇಳ್ತಾ ಹೋಗ್ತೀನಿ. ಅವ್ರದ್ದು ಆದಮೇಲೆ, ಕೆಲಸ ಆದಮೇಲೆ ಅವರು ಹೊಡಿಸ್ತಾರೆ, ಗುಡಿಸ್ತಾರೆ. ಅಲ್ಲಿ ಕೆಲಸ ಪಾಪ ಎಷ್ಟು ಹೊತ್ತಾಗುತ್ತೆ, 10 ಗಂಟೆ ಆಗುತ್ತೆ ಅಷ್ಟು ಕೆಲಸ ಮಾಡಬೇಕಾದ್ರೆ. ಮತ್ತು ಫ್ರೀ ಸ್ವಲ್ಪ ಸಿಗುತ್ತೆ, ಸ್ವಲ್ಪ ಹೊತ್ತು ಸೀರಿಯಲ್ ನೋಡ್ತಾರೆ. ಈಗ ತುಂಬ ಜನ ನೋಡ್ತಾರೆ ನೋಡಿ. ಸೊ ಆ ಸೀರಿಯಲ್ ನೋಡ್ತಾರೆ, 12 ಗಂಟೆ ತನಕ ನೋಡ್ತಾರೆ. 1 ಗಂಟೆ ತನಕ ನೋಡಿಬಿಟ್ಟು 12ಇಂದ 1 ತನಕ ನೋಡ್ತಾರೆ. ಆಮೇಲೆ 11ಇಂದ 1 ತನಕ ನೋಡ್ತಾರೆ, ಇಲ್ಲ 12 ತನಕ ನೋಡ್ತಾರೆ. ಸೊ ಇಷ್ಟಾದಮೇಲೆ ಅವರು ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೋತಾರೆ, ರೆಸ್ಟ್ ಮಾಡ್ತಾರೆ. ಆಮೇಲೆ ಕರೆಕ್ಟಾಗಿ ನಾನು 3:30ಗೆ ನಾನು ಬರ್ತಿದ್ದೆ ಸಣ್ಣದಿರಬೇಕಾದ್ರೆ. 3:30ಗೆ ನಾನು ಸ್ಕೂಲ್ ಬಿಟ್ಟು ಬರ್ತಿದ್ದೆ. ಸೊ ಸ್ಕೂಲ್ ಬಿಟ್ಟು ಬಂದಮೇಲೆ ಅವರು ನನಗೆ ತಿಂಡಿ ಕೊಡ್ತಾಯಿದ್ರು, ನನ್ನ ಬಟ್ಟೆಗೆ ಚೆಕ್ ಮಾಡ್ತಿದ್ರು, ಬ್ಯಾಗ್ ಚೆಕ್ ಮಾಡ್ತಿದ್ರು, ಪುಸ್ತಕದಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದಾರಾ ಇಲ್ವಾ ಡೈರಿ ಚೆಕ್ ಮಾಡ್ತಿದ್ರು. ಪ್ರತಿದಿನ ಡೈರಿ ಚೆಕ್ ಮಾಡ್ತಿದ್ರು. ಡೈರಿಯಲ್ಲಿ ಏನು ಕೊಟ್ಟಿದ್ದಾರಾ ಇಲ್ವಾ. ನಾನು ಮರೆಯಲ್ಲಪ್ಪ, ನಾನು ನಿಜವಾಗ್ಲೂ ಕೂಡ ಡೈರಿಯಲ್ಲಿ ಏನಾದರೂ ಕೊಟ್ಟಿದ್ದರೆ, ಟೀಚರ್ ಹತ್ರ ಹೋಮ್ವರ್ಕ್ ಕೇಳಿದ್ರು ಕೂಡ ಅಲ್ಲಿ ಬರೆಸ್ತಾರೆ, ಅದನ್ನು ಹೇಳ್ತಾ ಇದ್ದೆ. ನಾನು ಬಂದ ತಕ್ಷಣ ನಾನು ಅದಕ್ಕೆ ನಾನು ಅವಾಗ ಅಷ್ಟು ನಾನು ಮರಿತಾನೆ ಇರಲಿಲ್ಲ, ಎಂತ ಮರಿತಾ ಇರಲಿಲ್ಲ. ಪ್ರತಿಯೊಂದು ಹೇಳ್ತಿದ್ದ ಮಾತ್ರ. ಅದು ಹಿಂಗೆ ಹೇಳಿದರು ಟೀಚರು, ಹಂಗೆ ಮಾಡೋಕ್ಕೆ ಹೇಳಿದ್ರು, ಹಿಂಗೆ ಮಾಡೋಕ್ಕೆ ಹೇಳಿದ್ರು, ಹೇಳ್ತಾ ಇದ್ದೆ. ನಾನು ಯಾವುದು ಕೂಡ ನಾನು ಪೇರೆಂಟ್ಸ್ ಮೀಟಿಂಗ್ ಇದ್ದರೂ ಕೂಡ ನಾನು ಅದೇ ದಿವಸನೇ ಅಮ್ಮ ಅದು ನೋಟ್ ಬರೆದು ಕೊಟ್ಟು ಕಳಿಸ್ತಾ ಟೀಚರ್ ಕಡೆಯಿಂದ. ಅದನ್ನು ಹೋಗಿದ ತಕ್ಷಣ ಅಮ್ಮ ಸೈನ್ ಮಾಡಿ ಅದನ್ನೇ ಹೇಳೋದು ಫಸ್ಟ್ ಅದನ್ನೇ ಹೇಳೋದು. ಫಸ್ಟ್ ಸೈನ್ ಮಾಡಿ ಮತ್ತೆ ಬಾಕಿದ್ದೆಲ್ಲ ಫಸ್ಟ್ ಸೈನ್ ಮಾಡಿ ಅದು ಓದಿದ್ದೆ. ಆಮೇಲೆ ನಮ್ಮದು ಯಾವುದು ಬಾಕಿದು ಏನು ಆಟ ಆಡೋದಿತ್ತು, ಓದೋದಿತ್ತು, ಅದೆಲ್ಲ ಮಾಡಿತ್ತು. ಫಸ್ಟ್ ಬಂದ ತಕ್ಷಣ ಡೈರಿ ನೋಡೋದು ಪ್ರತಿದಿನ. ಹಂಗೆ ನಿಜವಾಗ್ಲೂ ಹೇಳ್ತಿದ್ದೀನಿ, ನನಗೆ ಒಂದು ಮಂಡಲ ಆಗ್ತಾಯಿಲ್ಲ ಏನಾಗಿದೆ ಅಂತೇಳಿ ಶಾಲೆಯಲ್ಲಿ. ನಾನು ಡೈರಿಲಿ ಬರ್ಕೊಂಬಂದು ನನಗೇ ನೆನಪಿರೋದಿಲ್ಲ ಕೆಲವೊಂದ್ಸತಿ. ಅವರೇ ಡೈರಿ ಚೆಕ್ ಮಾಡಿ ನೋಡ್ತಾರೆ ಪ್ರತಿದಿನ ಎಷ್ಟಾಗಿದೆ ಅಂತೇಳಿ. ಸೊ ಅದನ್ನು ಇನ್ನೂ ಹೇಳ್ತಾ ಹೋದರೆ ತುಂಬ ಇದೆ. ಸೊ ಅದು ಫುಲ್ ಶೇರ್ ಮಾಡ್ತಾ ಕೂತ್ಕೊಂಡ್ರೆ ಒಂದು ಲೈವೇ ಬೇಕಾಗುತ್ತೆ ಅಷ್ಟೇ. ಲೈವಲ್ಲೇ ಮಾಡಬೇಕು. ಹೀಗೆ ಮಾಡೋಕ್ಕಾಗಲ್ಲ. 1 ಗಂಟೆ 2 ಗಂಟೆ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನನಗೆ ಇನ್ನೂ ಕೂಡ ಎಡಿಟಿಂಗ್ ಇದೆ, ಜಾಸ್ತಿ ಇದೆ. ಸೊ ಗೈಸ್, ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ಸ್ ಮಾಡಿ ಈ ವಿಡಿಯೋದಲ್ಲಿ. ನಾನು ನಾಳೆ ಇನ್ನೊಂದು ಸತಿ ಯಾವಾಗಾದರೂ ವೀಡಿಯೋ ಮಾಡ್ತೀನಿ ಇದ್ರ ಬಗ್ಗೆ. ಸೊ ಇನ್ನೂ ಇದ್ರ ಬಗ್ಗೆ ತಿಳ್ಕೊಬೇಕು, ಪಾರ್ಟ್ 2 ಬರಬೇಕಾದ್ರೆ ಈ ವಿಡಿಯೋ ಬಗ್ಗೆ ನೀವು ಈ ವಿಡಿಯೋದಲ್ಲಿ ಕಮೆಂಟ್ಸ್ ಮಾಡಿ, ನಾವು ಪಾರ್ಟ್ 2ನ ತರ್ತೀವಿ. ಓಕೆ, ಸೊ ಗೈಸ್, ಬಾಯ್.